ಪೀಸಿಗೆ ಬಂದಿದ್ದೀವಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂದಿದ್ದು ಲಕ್ಷ್ಮಿಗೆ ಸೀರೆ ತೊಗೊಳಕ್ಕೆ. ಆಮೇಲೆ ಇವಾಗ ಬಂದಿರೋದು ಯಾಕಂದರೆ ನಮ್ಮ ಫ್ಲ್ಯಾಟ್ ಗೃಹ ಪ್ರವೇಶಕ್ಕೆ ರೇಷ್ಮೆ ಸ್ಯಾರಿ ತೊಗೊಳಕ್ಕೆ ಬಂದಿರೋದು. ನೋಡೋಣ ಯಾವ ಕಲೆಕ್ಷನ್ ಇದು ಮೂರ್ತಿ ಅವ್ರದ್ದು, ಇದು ಬಂದು ನಂದು ಸ್ಯಾರಿ, ಇದು ದೇವಿದು ಬಿಂದ್ಯದು. ಮತ್ತು ನಾನು ಒಂದು ಎಕ್ಸ್ಟ್ರಾ ಬ್ಲೌಸ್ ತೊಗೊಂಡಿದ್ದೀನಿ, ಡಿಸೈನರ್ ಬ್ಲೌಸು. ಸೊ ಎಲ್ಲ ರೇಷ್ಮೆ ಸೀರೆಗಳಿಗೂ ಮ್ಯಾಚ್ ಆಗುತ್ತೆ ಅಂತ ಗೋಲ್ಡನ್ ಕಲರೇ ತೊಗೊಂಡಿದ್ದೀನಿ ನಾನು. ಇವತ್ತು ಪೋತೀಸ್ಗೆ ಪರ್ಚೇಸ್ ಮಾಡಿದ್ವಿ. ಸೊ 3 ಜನಕ್ಕೂ ಬಟ್ಟೆ ಪರ್ಚೇಸ್ ಆಯಿತು. ಫ್ಲ್ಯಾಟು ಗೃಹ ಪ್ರವೇಶಕ್ಕೆ ಬಟ್ಟೆ ರೆಡಿ ಆಯಿತು. ಇನ್ನು ನಾನು ಸೀರೆ ಹೊಲಿಸ್ಕೊಬೇಕು. ಒಂದೇ ತಯಾರಿ ಮಾಡ್ಕೋತಾ ಇದ್ದೀವಿ ಗೃಹ ಪ್ರವೇಶಕ್ಕೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು. ಬಂದು ಸೀರೆ ಸೆಲೆಕ್ಷನ್ ಆಯಿತು. ಅವ್ರ ಕೈಯಲ್ಲಿ ಇದೆಯಲ್ಲ ಅದೇ ನನ್ನ ಸೀರೆ. ಸೊ ಇವಾಗ ಹೋಗೋದು 4 to 5 ಅಂತ ಹಾಕಿದ್ದಾರೆ ರೇಟು. ನೋಡೋಣ ಎಷ್ಟು ಹಾಕೋದು. ಪರ್ಚೇಸ್ ಆಯಿತು. ಪಂಚೆ, ಶರ್ಟು, ಶರ್ಟ್ ತೊಗೊಂಡಿದ್ದಾರೆ. ರಾಮ್ರಾಜ್ ನಂದು ಮೂರ್ತಿ ಅವ್ರದ್ದು ಆಯಿತು. ಬಿಂದ್ಯಾದಾಗಿಲ್ಲ. ಇದು ಫಸ್ಟ್ ಟೈಮ್ ನಾವು ಬಿಂದ್ಯಾದಿಂದ ತೊಗೊಂಡಿರೋದು. ಯಾವಾಗೂ ಅವಳಿಗೆ ಫಸ್ಟ್ ತೊಗೋತಾ ಇದ್ದರು. ಇಲ್ಲಿ ಬಂದು ಆದರೆ ಬಿಂದ್ಯಾಕ್ಕೆ ತೋರಿಸಿ ಅಂದರೆ ಅಮ್ಮ ಒಂದು ಸ್ವಲ್ಪ ಯಾಕೋ ಸಿಂಡಿಸ್ಬಿಟ್ರು ಮುಖ. ಅದಕ್ಕೆ ನಮಗಿಷ್ಟ ಆಗಿಲ್ಲ, ಬಂದ್ಬಿಟ್ವಿ. ಪೀಸಿಗೆ ಬಂದ್ವಿ. ಶಾಪಿಂಗ್ ಎಲ್ಲ ಆಯಿತು. 3 ಜನಕ್ಕೂ ಗೃಹ ಪ್ರವೇಶಕ್ಕೆ ಬಟ್ಟೆ ತೊಗೊಂಡಾಯಿತು. ಟ್ರೆಡಿಷ್ನಲ್ ಡ್ರೆಸ್ಸು ತೊಗೊಂಡಾಯಿತು. ಇವಾಗ ಮನೆ ಕಡೆ ಹೊರಟಿದ್ದೀವಿ ನಾವು. ಪೋತೀಸ್ ಇದು ನಾವು 3ನೇ ಸತಿ ನಾವು ಶಾಪಿಂಗ್ ಬಂದಿರೋದಿಲ್ಲಿ. ಚೆನ್ನಾಗಿತ್ತು, ಬಟ್ಟೆ ಎಲ್ಲ ಚೆನ್ನಾಗಿತ್ತು, ನಮಗಿಷ್ಟ ಆಯಿತು. ಸೆಲೆಕ್ಷನ್ನು ಸಿಕ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.